ಸೆಪ್ಟೆಂಬರ್ 2025 ಮೀನ ರಾಶಿಯವರಿಗೆ ಈ ತಿಂಗಳು ತುಲನಾತ್ಮಕವಾಗಿ ಯಶಸ್ವಿಯಾಗುವ ನಿರೀಕ್ಷೆಯಿದೆ. ವೃತ್ತಿಪರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಈ ತಿಂಗಳು ಸಾಕಷ್ಟು ಉತ್ಪಾದಕವಾಗಿರುತ್ತದೆ. 10ನೇ ಮನೆಯ ಅಧಿಪತಿ ಗುರು 10ನೇ ಮನೆಗೆ ಮುಖಮಾಡಿ 4ನೇ ಮನೆಯಲ್ಲಿ ಇಡೀ ತಿಂಗಳು ಕಳೆಯುತ್ತಾನೆ. ಇದು ಕೆಲಸದಲ್ಲಿ ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ, ನಿಮ್ಮ ಪ್ರಯತ್ನಗಳಿಗೆ ಮನ್ನಣೆ ನೀಡುತ್ತದೆ ಮತ್ತು ನಿಮ್ಮ ಅನುಭವವನ್ನು ವಿಸ್ತರಿಸುತ್ತದೆ. ವ್ಯವಹಾರದಲ್ಲಿರುವ ವ್ಯಕ್ತಿಗಳಿಗೆ ಈ ತಿಂಗಳು ಸರಾಸರಿಯಾಗಿರುತ್ತದೆ. 7ನೇ ಮನೆಯ ಅಧಿಪತಿಯಾದ ಬುಧನು 6ನೇ ಮನೆಯಲ್ಲಿದ್ದು ವ್ಯಾಪಾರದಲ್ಲಿ ತೊಂದರೆ ಮತ್ತು ಖರ್ಚು ವೆಚ್ಚಗಳನ್ನು ಹೆಚ್ಚಿಸುತ್ತಾನೆ. ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುತ್ತಿದ್ದರೆ ತಿಂಗಳು ಹೆಚ್ಚಾಗಿ ಸರಾಸರಿ ಇರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ತಿಂಗಳ ಆರಂಭದಲ್ಲಿ ಯಶಸ್ಸಿನ ಯೋಗ್ಯ ಅವಕಾಶವನ್ನು ಹೊಂದಿರುತ್ತಾರೆ, ಆದರೆ ಕೆಲವು ಅಡಚಣೆಗಳು ಅವರ ಪ್ರಗತಿಗೆ ಅಡ್ಡಿಯಾಗಬಹುದು. ಈ ತಿಂಗಳು ಕುಟುಂಬಗಳಿಗೆ ಉತ್ತಮವಾಗಿರುತ್ತದೆ. ಶನಿ ಮತ್ತು ಮಂಗಳನ ಸಪ್ತಕ ಯೋಗದಿಂದಾಗಿ ನೀವು ಕುಟುಂಬ ವಾದಗಳು ಅಥವಾ ಜಗಳಗಳನ್ನು ತಪ್ಪಿಸಬೇಕು. ಪ್ರೀತಿಯ ಗ್ರಹವಾದ ಶುಕ್ರವು 15ನೇ ತಾರೀಖಿನವರೆಗೆ ನಿಮ್ಮ 5ನೇ ಮನೆಯಲ್ಲಿದ್ದು, ನಿಮ್ಮ ಪ್ರೀತಿಯ ಭಾವನೆಗಳನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ವೈವಾಹಿಕ ಪಾಲುದಾರಿಕೆಗಳ ವಿಷಯದಲ್ಲಿ ಉದ್ವಿಗ್ನತೆ ಮತ್ತು ವಾದಗಳು ತಿಂಗಳ ಆರಂಭದಲ್ಲಿ ಉಳಿಯಬಹುದು. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಮನಿಸಿದರೆ ಈ ತಿಂಗಳು ಮಧ್ಯಮ ಫಲಿತಾಂಶಗಳನ್ನು ನೀಡುತ್ತದೆ. ವೆಚ್ಚಗಳು ಕೂಡ ಹೆಚ್ಚಾಗಬಹುದು. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸ್ವಲ್ಪ ದುರ್ಬಲವಾಗಿರುವಂತೆ ತೋರುತ್ತದೆ, ಆದ್ದರಿಂದ ಈ ತಿಂಗಳು ಪೂರ್ತಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ. ಸಣ್ಣ ಅಜಾಗರೂಕತೆಯು ನಿಮಗೆ ತೊಂದರೆಗಳನ್ನು ಉಂಟುಮಾಡಬಹುದು. ಪರಿಹಾರ: ನೀವು ಗುರುವಾರ ಬಾಳೆ ಮರವನ್ನು ಪೂಜಿಸಬೇಕು. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ.